ಹಾಕವ. ಅದಕ್ಕೆ ಮನುಷ್ಯ ನೋಡ್ರಿ, ಒಂದ್ ಊರಾಗ ಒಂದ್ ಗೌಡ ಇರ್ತಾನ, ಆ ಗೌಡ ಇರ್ತಾನ, ಆ ಗೌಡದಾಗ ಒಬ್ಬ ಆ ಗೌಡನ ಮನೆಗೆ ಒಬ್ಬ ಆಳು ದುಡಿತಿರ್ತಾನೆ, ಶ್ರೀಮಂತ ಗೌಡ ಇರ್ತಾನ. ಆ ಆಳು ದುಡಿಯೋಣ ಅವನಿಗೆ ಆಳಿಗೆ ಪ್ರತಿ ವರ್ಷ 2,000 ರೂಪಾಯಿ ಅವನಿಗೆ ಕುಡಿತಿರ್ತಾನ. ಕುಡಾನ ಅವಾಗ ಏನ್ ಮಾಡ್ತಾನ, ಒಬ್ಬ ಕಾಳ ಏನ್ ಮಾಡ್ತಾನಂದ್ರ ಆ ಆಳಿನ ಜೊತೆ ಗೆಳತನ ಮಾಡ್ಕೊತಾನ. ಗೆಳತನ ಮಾಡಿ ಆ ಆಳಿಗೆ ಹೇಳ್ತಾನ, ಅಲ್ವಾ ನಿನ್ನ ಗೌಡ ನಿನಗೆ ಎಷ್ಟು ಒಂದ್ ವರ್ಷಕ್ಕೆ ಎಷ್ಟು ಕೊಡ್ತಾನೆ, ಹಗಲ ರಾತ್ರಿ ದುಡ್ದು 2,000 ರೂಪಾಯಿ ಕೊಡ್ತಾನಪ್ಪ ಅಂತ ಹೇಳ್ತಾನೆ. ಅವಾಗ ನೀ ಹಗಲ ರಾತ್ರಿ ದುಡಿದೆ ಅಂದ್ರೆ ನಿನ್ಗೆ 2,000 ಕೊಡ್ತಾನೆ, ನಂದೊಂದು 5 ನಿಮಿಷ ಕೆಲಸ ಮಾಡಿದೆ ಅಂದ್ರೆ ನಿನಗೆ 1,00,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಅಲ್ಲ, ನಾ ಹಗಲ ರಾತ್ರಿ ದುಡಿದ್ರೆ ನನಗೆ 2,000 ಕೊಡ್ತೀನಿ, 5 ನಿಮಿಷಕ್ಕೆ ನೀವು 1,00,000 ರೂಪಾಯಿ ಕೊಡ್ತೀನಿ. ಹೂ ಅಂದವ. ಏನು ಕೆಲಸ ಹೇಳತ್ತಾನ, ನೋಡಪ್ಪ ನಿಮ್ಮ ಗೌಡನ ಹಿತ್ತಲ ಮನೆ ಭಾಗ ಸ್ವಲ್ಪ ಹಳಿ ಸರ್ಸ್ ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳ್ತಾನೆ. ಹೋಗಿ ರಾತ್ರಿ 12 ಆಗಿರ್ತದ, ಅವ್ರಿಗೆ ಆ ಹಳಿಯನ್ನ ಸರ್ಸ್ತಾನ. ಸರ್ಸನ ಏನ್ ಮಾಡ್ತಾನ, ಆಳು ಬರ್ತಾನ, ಕಳಿನ ಹೋಗ್ಬೇಕಂತಿರ್ತಾನ, ನಾಯಿ ಕೂತಿರ್ತಾನ. ಆ ನಾಯಿ ಏನತ್ತ ಗುರು ಹತ್ತದ, ನಾಯಿ ಗುರು ಹತ್ತನ ಏನ್ ಮಾಡ್ತಾನ, ಬಿಸ್ಕೆಟ್ ಹೊಗಾಡ್ತಾನ. ಮತ್ತೆ ಗುರು ಹತ್ತದ, ಮತ್ತೆ ನಾಯಿ ಗುರು ಆಗತ್ತ ಬ್ರೇಡ್ ಹೊಗಾಡ್ತಾನ. ಅವಾಗ ನಾಯಿ ಹತ್ತದ, ಮನುಷ್ಯನೇ, ಅನ್ನ ತಿಂದ ಮನೆಗೆ ಕನ್ನ ಹಾಕ್ಲಿಕ್ಕೆ ನಮಗೆ ಮನುಷ್ಯರ ಜಾತಿ ಮಾಡಿ ಏನು, ಅನ್ನ ತಿಂದ ಮನೆಗೆ ಕನ್ನ ಹಾಕ್ಲಿಕ್ಕೆ ನಿಮ್ಮ ಮನುಷ್ಯರ ಜಾತಿ ಒಳಗಿರ್ಬೋದು, ನಮ್ಮ ನಾಯಿ ಜಾತಿ ಒಳಗಿಲ್ಲ ಅಂತ ಹೇಳ್ತಾನೆ.